ದೇವರು ಎಲ್ಲರನ್ನು ದಂಡಿಸುತ್ತಾನೆ. ಆತನು ವಾಕ್ಯದಿಂದಲೇ ಎಲ್ಲವನ್ನು ನಿರ್ಮಿಸಿದನು ಮತ್ತು ವಾಕ್ಯದಿಂದಲೇ ದಂಡಿಸುವನು. ಆತ್ಮೀಯ ಮಿತ್ರರೇ, ತಾವೆಲ್ಲರೂ ಹೇಗಿದ್ದೀರಿ? ಸತ್ಯವೇದ ಅಧ್ಯಯನವು ನಮ್ಮೆಲ್ಲರನ್ನು ಆತ್ಮಿಕತೆಯಲ್ಲಿ ಬಲಪಡಿಸಿ ನಡೆಸುತ್ತಿದೆಯಲ್ಲವೇ? ನೀವು ಮಾಡಿದ ಪ್ರೀತಿಪೂರ್ವಕವಾದ ಕಾರ್ಯಗಳಿಗಾಗಿ ಕೃತಜ್ಞತೆಗಳು. ಇಂದು ನಾವು ದ್ರಾಕ್ಷೆ ತೋಟ, ಕರ್ತನ ದಿನವು, ಇಸ್ರಾಯೇಲ್ಯರಿಗೂ ಅವರ ಶತ್ರುಗಳಿಗೂ ದಂಡನೆ, ಎಫ್ರಾಯಿಂ ಯಾವಾಗ ಸೆರೆ ಒಯ್ಯಲ್ಪಡುವುದು ಎಂಬುದನ್ನು ತಿಳಿದುಕೊಳ್ಳೋಣ. ಬನ್ನಿರಿ, ಪ್ರಾರ್ಥನಾಪೂರ್ವಕವಾಗಿ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡೋಣ. ಪ್ರಿಯ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ಜೀವವುಳ್ಳ ವಾಕ್ಯವನ್ನು ಅಧ್ಯಯನ ಮಾಡಲು ಸೇರಿ ಬಂದಿದ್ದೇವೆ. ನಿನ್ನ ಆತ್ಮನ ಸಹಾಯವನ್ನು ಅನುಗ್ರಹಿಸಿಕೊಡು. ನಿನ್ನ ವಾಕ್ಯಗಳ ಮೂಲಕ ನಮ್ಮ ಸಂಗಡ ಮಾತನಾಡು. ವಾಕ್ಯದ ಮೂಲಕ ನಾವು ಬಿಡುಗಡೆಯನ್ನು, ಬಲವನ್ನು, ಆರೋಗ್ಯವನ್ನು, ಸಮಾಧಾನವನ್ನು ಹೊಂದಿಕೊಂಡು ನಿನ್ನ ಬೆಳಕುಗಳಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೇನ್. ಮನುಷ್ಯನ ಆತ್ಮವು ಯೆಹೋವನ ದೀಪವಾಗಿದೆ, ಅದು ಅಂತರಂಗವನ್ನೆಲ್ಲ ಶೋಧಿಸುತ್ತದೆ. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 27ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಯೆಶಾಯನ ಪ್ರವಾದನೆ ಗ್ರಂಥದ ಅಧ್ಯಯನದಲ್ಲಿ ನಾವು ತಿಳಿದುಕೊಂಡಂಥ ಆತ್ಮೀಕ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಯೆಶಾಯನ ಪ್ರವಾದನೆ ಗ್ರಂಥ 25ರಿಂದ 27ನೇ ಅಧ್ಯಾಯಗಳಲ್ಲಿರುವ ರಾಜ್ಯಾಡಳಿತ ಆಗಮನ ಕುರಿತಾದ ಗೀತವು 27ನೇ ಅಧ್ಯಾಯದಲ್ಲಿ ಕೊನೆಗೊಳ್ಳುತ್ತದೆ. ಮುಂದಕ್ಕೆ ನಾವು ದ್ರಾಕ್ಷಿ ತೋಟದ ಗೀತ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 27ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆ ದಿನದಲ್ಲಿ ಯೆಹೋವನು ಕಠಿಣವೂ ಮಹತ್ತೂ ಬಲವೂ ಆಗಿರುವ ತನ್ನ ಖಡ್ಗದಿಂದ ವೇಗವಾಗಿ ಓಡುವ ಸರ್ಪ, ಡೊಂಕಾಗಿ ಹರಿಯುವ ಸರ್ಪ, ಈ 2 ಹೆಬ್ಬಾವುಗಳನ್ನು ಹೊಡೆದು ಮಹಾನದಿಯಲ್ಲಿನ ಘಟಸರ್ಪವನ್ನು ಕೊಂದು ಹಾಕುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆ ದಿನದಲ್ಲಿ ಎಂಬುದಾಗಿ ನೋಡುವಾಗ ಈ ಪದವು ನಮ್ಮನ್ನು ಭವಿಷ್ಯಕ್ಕೆ ಕೊಂಡೊಯ್ಯುತ್ತದೆ. ಇದು ಕರ್ತನ ದಿನವನ್ನು ಸೂಚಿಸುವ ಪದವಾಗಿದೆ. ಇಬ್ರಿಯ ದಿನಗಳಂತೆ ಆ ದಿನವು ಸಾಯಂಕಾಲದಿಂದ ಆರಂಭಗೊಂಡು ಮುಂಜಾನೆ ಕೊನೆಗೊಳ್ಳುತ್ತದೆ. ಮಹಾಸಂಕಟ ಕಾಲದಿಂದ ಪ್ರಾರಂಭಿಸಿ ರಾಜ್ಯಾಡಳಿತದವರೆಗೂ ಇರುತ್ತದೆ. ನನ್ನ ಪ್ರಕಾರ ಅದು ಎಂದೂ ಮುಗಿಯದ ಮುಂಜಾನೆಯಾಗಿರುವುದರಿಂದ ನಿತ್ಯತ್ವಕ್ಕೂ ಮುಂದುವರಿಯುತ್ತಾ ಇರುತ್ತದೆ. ಯೆಹೋವನು ಕಠಿಣವೂ ಮಹತ್ತೂ ಬಲವೂ ಆಗಿರುವ ತನ್ನ ಖಡ್ಗದಿಂದ, ಅಂದರೆ ದೇವರ ಖಡ್ಗವೆಂದರೆ ದೇವರ ವಾಕ್ಯವೇ, ಕರ್ತನಾದ ಯೇಸುವಿನ ಬರುವಿಕೆಯ ಕುರಿತು ಹೇಳುತ್ತಾ ಪ್ರಕಟಣೆ 1ನೇ ಅಧ್ಯಾಯ 16ರಲ್ಲಿ ಹೀಗೆ ಬರೆದದೆ: ಆತನ ಬಲಗೈಯಲ್ಲಿ 7 ನಕ್ಷತ್ರಗಳಿದ್ದವು, ಆತನ ಬಾಯೊಳಗಿಂದ ಹದವಾದ ಇಬ್ಬಾಯಿ ಕತ್ತಿಯು ಹೊರಡುತ್ತಿತ್ತು, ಆತನ ಮುಖವು ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನಂತಿತ್ತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಖಡ್ಗದಿಂದ ಆತನು ಜನಾಂಗಗಳನ್ನು ಹತಿಸುವನು. ರಾಜ್ಯಾಡಳಿತದ ವಿರೋಧಿಗಳು ಹೇಳಿಯಾರು, ನೀನು ಸತ್ಯವೇದವನ್ನು ಅಕ್ಷರಶಃ ನಂಬುತ್ತೇನೆಂದು ಹೇಳುತ್ತಿ, ಇದು ನಿಜವಾದ ಖಡ್ಗವೋ ಎಂಬುದಾಗಿ. ಪ್ರಿಯರೇ, ನಾಲಿಗೆಯು ಹರಿತವಾದ ಇಬ್ಬಾಯಿ ಕತ್ತಿಯಂತಿದೆ ಎಂಬುದು ನನ್ನ ಅನುಭವಕ್ಕೆ ಬಂದಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ: ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು. ಇಲ್ಲಿ ದೇವರ ವಾಕ್ಯದ ಕುರಿತಾಗಿ ಹೇಳಿದೆ. ಆತನ ವಾಕ್ಯದಿಂದ ಇದೇ ಬೇಕಾದದ್ದು. ಆತನ ವಾಕ್ಯದಿಂದಲೇ ಆತನು ಎಲ್ಲವನ್ನು ನಿರ್ಮಿಸಿದನು, ಆತನ ವಾಕ್ಯದಿಂದಲೇ ದಂಡಿಸುವನು. ಕರ್ತನಲ್ಲಿ ಪ್ರಿಯರೇ, ಆತನು ಯಾರನ್ನು ದಂಡಿಸಲಿದ್ದಾನೆ? ವೇಗವಾಗಿ ಓಡುವ ಸರ್ಪ, ಡೊಂಕಾಗಿ ಹರಿಯುವ ಸರ್ಪಗಳನ್ನು. ಆ ದಿನದಲ್ಲಿ ರಾಜ್ಯಾಡಳಿತದ ಆದಿಯಲ್ಲೇ ಕರ್ತನಾದ ಯೇಸು ಘಟಸರ್ಪನೂ ಲೆವ್ಯಾತಾನನೂ ಆದ ಸೈತಾನನನ್ನು ದಂಡಿಸುವನು. ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದಲ್ಲಿ ಸೈತಾನನು ಅಧೋಲೋಕದಲ್ಲಿ 1000 ವರ್ಷ ಬಂಧಿಸಲ್ಪಡುವನು ಎಂದಿದೆ. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾಘಟ ಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು
ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು ಎಂಬುದಾಗಿ ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 9ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಆ ದಿನಗಳಲ್ಲಿ ಅನೇಕರು ದಂಡನೆಗೆ ಬರಲಿರುವುದನ್ನು ನಂಬದವರಿದ್ದಾರೆ. ಅದರ ಕುರಿತು ಅವರು ಹಾಸ್ಯ ಮಾಡುತ್ತಾರೆ. ಇದು ಸೈತಾನನ ಯೋಚನೆಯಾಗಿದೆ. ಎಫ್ ಡೆಲಿಚ್ರವರು ಹೇಳುತ್ತಾರೆ, ವೇಗವಾಗಿ ಓಡುವ ಸರ್ಪವು ಟೈಗ್ರೀಸ್ ನದಿಯನ್ನು, ಅಶೂರವನ್ನು ಸೂಚಿಸುತ್ತದೆ ಎಂದು. ಡೊಂಕಾಗಿ ಹರಿಯುವ ಸರ್ಪವೆಂದರೆ ಸುತ್ತುತ್ತಾ ಹರಿಯುವ ಯುಪ್ರಟೀಸ್ ಮತ್ತು ಬಾಬೇಲನ್ನು ಸೂಚಿಸುತ್ತದೆ. ಮಹಾನದಿಯಲ್ಲಿನ ಘಟಸರ್ಪವೆಂದರೆ ನೈಲ್ ನದಿ ಹಾಗೂ ಐಗುಪ್ತ ದೇಶವಾಗಿದೆ. ಲೆವ್ಯಾತಾನ ಅಂದರೆ ಸೈತಾನನು ಎಂಬ ಅರ್ಥಕ್ಕೆ ಇದು ಪ್ರತಿಕೂಲವಾಗಿರುವುದಿಲ್ಲ. ಈ ರಾಜ್ಯಗಳ ಹಿಂದೆ ಸೈತಾನನೇ ಇರುವುದರಿಂದ ಈ ಅರ್ಥ ಇನ್ನೂ ಸರಿಯಾಗಿ ಕಾಣುತ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 27ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ, ಆ ದಿನದಲ್ಲಿ ಹೀಗೆ ಗಾನ ಮಾಡುವರು, ಇಗೋ ವಿಹಾರದ ತೋಟ, ಇದನ್ನು ಕುರಿತು ಹಾಡಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಿಜವಾಗಿ ನೋಡಿದರೆ 27ನೇ ಅಧ್ಯಾಯವು ಅದರ 2ನೇ ವಚನದಿಂದ ಆರಂಭವಾಗುತ್ತದೆ. 1ನೇ ವಚನವು ಹಿಂದಿನ ಅಧ್ಯಾಯಕ್ಕೆ ಸಂಬಂಧಿಸಿದ್ದು. ಹೇಗಿದ್ದರೂ ಈ ವಿಚಾರದಲ್ಲಿ ನಾವು ಚರ್ಚೆ ಮಾಡದಿರೋಣ. ಇಲ್ಲಿಂದ ವಿಷಯವು ಬೇರೆಯಾಗುತ್ತದೆ. ಆ ದಿನದಲ್ಲಿ ಹೀಗೆ ಹಾಡಿರಿ ಅಂದರೆ ಇದು ರಾಜ್ಯಾಡಳಿತದ ಕಾಲ. ನಾವೆಲ್ಲರೂ ಗೀತೆ ಹಾಡಬಹುದು. ನಾನೂ ಕೂಡ ಆಗ ಹಾಡಬಲ್ಲೆ. ವಿಹಾರದ ತೋಟ, ದ್ರಾಕ್ಷೆಯು ಅಂದರೆ ಸಮೃದ್ಧಿಯನ್ನು ಸೂಚಿಸುತ್ತದೆ. ಇದು ಯೆಶಾಯ 5ಕ್ಕೆ ಎಷ್ಟು ವ್ಯತಿರಿಕ್ತವಾಗಿದೆ ನೋಡಿರಿ. ಅಲ್ಲಿ ದ್ರಾಕ್ಷೆ ತೋಟದ ಗೀತವಿದೆ, ಆದರೆ ಅದು ಅಲ್ಲಿ ಸಾವಿನ ಗೀತದಂತಿದೆ. ಆ ದ್ರಾಕ್ಷೆ ತೋಟವು ಇಸ್ರಾಯೇಲ್ ಆಗಿದೆ. ಆಕೆ ಫಲ ಕೊಡದ್ದರಿಂದ ದೇವರು ಆಕೆಯನ್ನು ದಂಡಿಸಲಿದ್ದಾನೆ. ಇಲ್ಲಿ ನಾವು ರಾಜ್ಯಾಡಳಿತದಲ್ಲಿದ್ದೇವೆ. ಇಲ್ಲಿ ಫಲವು ಸಮೃದ್ಧಿಯಾಗಿ ದೊರಕುತ್ತದೆ. ಯಾಕೆ? ಯೆಶಾಯನ ಪ್ರವಾದನೆ ಗ್ರಂಥ 27ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ, ಯೆಹೋವನಾದ ನಾನು ತೋಟಗಾರನು, ಕ್ಷಣ ಕ್ಷಣವೂ ನೀರು ಹೊಯ್ಯುತ್ತಿದ್ದೇನೆ, ಯಾರೂ ಮುಟ್ಟದ ಹಾಗೆ ಹಗಲಿರುಳು ಕಾಯುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ದೇವರೇ ತೋಟಗಾರನಾಗಿದ್ದಾನೆ. ಇನ್ನು ಈ ತೋಟವನ್ನು ಬೇರೆಯವರಿಗೆ ಎಂದಿಗೂ ವಹಿಸಲಾರನು. ಆತನು ಈ ತೋಟವನ್ನು ಸತತವಾಗಿ ಗಮನಿಸುವ ತೋಟಗಾರನಾಗಿದ್ದಾನೆ. ದೇವರು ಇಸ್ರಾಯೇಲನ್ನು ಕೈಬಿಟ್ಟಿಲ್ಲವೆಂದು ಸತ್ಯವೇದವು ಸ್ಪಷ್ಟವಾಗಿ ತಿಳಿಸುತ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 27ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಬೇಡವಾದರೆ ಆ ಶತ್ರುಗಳು ನನ್ನ ಬಲವನ್ನು ಶರಣು ಹೊಂದಲಿ, ನನ್ನ ಸಂಗಡ ಸಮಾಧಾನಕ್ಕೆ ಬರಲಿ, ನನ್ನೊಡನೆ ಸಂಧಿ ಮಾಡಿಕೊಳ್ಳಲಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ರಾಜ್ಯಾಡಳಿತದಲ್ಲಿಯೂ ವೈರಿಯು ದೇವರೊಂದಿಗೆ ಸಂಧಾನ ಮಾಡಿಕೊಳ್ಳಬಹುದು. ಯಾಕಂದರೆ ದೇವರು ಕರುಣೆ ತೋರಿಸುವುದನ್ನು ನಿಲ್ಲಿಸುವುದಿಲ್ಲ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಕರುಣೆಯಲ್ಲಿ ಐಶ್ವರ್ಯವಂತನು, ಅಂದರೆ ಆತನಲ್ಲಿ ಕರುಣೆ ಧಾರಾಳವಾಗಿ ಇದೆ. ನನ್ನ ಸಂಗಡ ಸಮಾಧಾನಕ್ಕೆ ಬರಲಿ ಎಂಬುದಾಗಿ ನೋಡುವಾಗ ಮಾನವನು ದೇವರ ಸಂಗಡ ಸಮಾಧಾನವಾಗಲಿ ಎಂಬುದಾಗಿ ಸತ್ಯವೇದದಲ್ಲಿ ಹೇಳಿರುವುದು ಇಲ್ಲಿ ಮಾತ್ರ. ಈಗ ರಾಜ್ಯಾಡಳಿತದಲ್ಲಿ ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸುವ ವಿಚಾರವಿಲ್ಲ. ಆದರೆ ಇಲ್ಲಿ ರಾಜನಿಗೆ ವಿಧೇಯರಾಗಿರುವುದು ಅವಶ್ಯ. ಪಾಪದ ವಿಚಾರದಲ್ಲಿ ಮಾನವನು ದೇವರ ಸಂಗಡ ಒಪ್ಪಂದ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಮುಂದಕ್ಕೆ ನಾವು ಇಸ್ರಾಯೇಲ್ಯರನ್ನು ಅವರ ಶತ್ರುಗಳನ್ನು ಶಿಕ್ಷಿಸುವುದು ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 27ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯೆಹೋವನು ತನ್ನ ಪ್ರಜೆಯ ಘಾತಕರನ್ನು ಹೊಡೆದಂತೆ ಆ ತನ್ನ ಪ್ರಜೆಯನ್ನು ಹೊಡೆದನೋ, ಅವರಿಗಾದಂಥ ಸಂಹಾರವು ಆ ಪ್ರಜೆಗೆ ಆಯಿತೋ ಎಂಬುದಾಗಿ. ಪ್ರಿಯರೇ, ಈ ವಚನದಲ್ಲಿನ ಪ್ರಶ್ನೆಗೆ ಯೆಶಾಯನ ಪುಸ್ತಕದಲ್ಲಿ ಭಾಗಶಃ ಉತ್ತರ ಕೊಡಲಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಇಸ್ರಾಯೇಲ್ಯರನ್ನು ಇತರೆ ಜನಾಂಗಗಳಿಗಿಂತ ಹೆಚ್ಚಾಗಿ ದಂಡಿಸುವುದೇಕೆ? ಕೊಡಲ್ಪಡುವ ಬೆಳಕಿನೊಂದಿಗೆ ಜವಾಬ್ದಾರಿಯೂ ಬರುತ್ತದೆ. ಇಸ್ರಾಯೇಲ್ಯರಿಗೆ ಹೆಚ್ಚಿನ ಬೆಳಕು ಕೊಡಲ್ಪಟ್ಟಿರುವುದರಿಂದ ಅವರು ಮಾಡಿದ ಪಾಪ ಹೆಚ್ಚಿನದಾಗಿದೆ. ಅದಕ್ಕೆ ಪ್ರತಿಯಾದ ದಂಡನೆ ಕೂಡ ಹೆಚ್ಚಿನದೇ ಆಗಿದೆ. ಆಕೆಯನ್ನು ಹೊಡೆದ ಜನಾಂಗಗಳು ಪಡೆದದಕ್ಕಿಂತ ಹೆಚ್ಚಿನ ಪೆಟ್ಟುಗಳನ್ನು ಆಕೆ ಹೊಂದಿರುತ್ತಾಳೆ. ಆಮೋಸನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ, ಹೇಗೆಂದರೆ, ಭೂಮಿಯ ಸಕಲ ಕುಲಗಳೊಳಗೆ ನಿನ್ನನ್ನು ಮಾತ್ರ ನನ್ನವರೆಂದು ಅರಿತುಕೊಂಡಿದ್ದೇನೆ, ಆದ ಕಾರಣ ನಿಮ್ಮ ಎಲ್ಲ ಪಾಪಗಳ ಫಲವನ್ನು ತಿನ್ನಿಸುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರಿಗಾದ ಶಿಕ್ಷೆ ಕಠಿಣವಾದದ್ದಾಗಿತ್ತು.
ಆದರೆ ದೇವರು ಬೇರೆ ಕೆಲವು ಜನಾಂಗಗಳನ್ನು ನಾಶಪಡಿಸಿದಂತೆ ಇಸ್ರಾಯೇಲನ್ನು ನಾಶಪಡಿಸಲಿಲ್ಲ. ಕೀರ್ತನೆ 118:18 ವಚನದಲ್ಲಿ ಹೀಗಿದೆ: ಯಾಹೂ ನನ್ನನ್ನು ಕಠಿಣವಾಗಿ ಶಿಕ್ಷಿಸಿದನು, ಮರಣಕ್ಕೆ ಒಪ್ಪಿಸಲಿಲ್ಲ ಎಂಬುದಾಗಿ. ಪ್ರಿಯರೇ, ದೇವರು ಇಸ್ರಾಯೇಲನ್ನು ನಾಶವಾಗುವುದಕ್ಕೆ ಬಿಡುವುದಿಲ್ಲ. ಯೆಶಾಯನ ಪ್ರವಾದನೆ ಗ್ರಂಥ 27ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಹೀಗಿರಲು ಯಾಕೋಬ್ಯರು ಯಜ್ಞವೇದಿಯ ಕಲ್ಲುಗಳನ್ನೆಲ್ಲ ಸುಣ್ಣದಂತೆ ಪುಡಿ ಪುಡಿ ಮಾಡಿ ಆಶೇರವೆಂಬ ವಿಗ್ರಹ ಸ್ತಂಭಗಳನ್ನು, ಸೂರ್ಯ ಸ್ತಂಭಗಳನ್ನು ಇನ್ನೂ ಪ್ರತಿಷ್ಠಿಸದೆ ಹೋದರೆ ಅದೇ ಅವರ ಅಧರ್ಮಕ್ಕೆ ಪ್ರಾಯಶ್ಚಿತ್ತವಾಗುವುದು ಮತ್ತು ಅವರ ಪಾಪ ಪರಿಹಾರಕ್ಕೆ ಗುರುತಾದ ಪೂರ್ಣ ಫಲವು ಇದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪಾಪಗಳಿಗಾಗಿ ಹಿಂಸೆ ಅನುಭವಿಸಿದ್ದು ಇಸ್ರಾಯೇಲ್ಯರ ಪಾಪಗಳಿಗೆ ಪ್ರಾಯಶ್ಚಿತ್ತವಾಗಿರಲಿಲ್ಲ. ಯಾಕೋಬ್ಯರ ಪಾಪವು ರಕ್ತಾರ್ಪಣೆಯ ಮೂಲಕ ನಿವಾರಿಸಲ್ಪಟ್ಟಿತು ಮತ್ತು ಜನಾಂಗದ ಪಾಪವು ಕ್ರಿಸ್ತನ ರಕ್ತದ ಮೂಲಕ ಅಳಿಸಲ್ಪಡುತ್ತದೆ. ಪಾಪಿಯಾಗಿರುವ ನೀನು ರಕ್ಷಿಸಲ್ಪಡುವಂತೆ ಆ ದಿನದಲ್ಲಿಯೂ ಹಾಗೆಯೇ ಆಗುವುದು. ದೇವರು ಇಸ್ರಾಯೇಲ್ಯರನ್ನು ಕೈಬಿಟ್ಟಿದ್ದಾನೆಂದು ಹೇಳುವವರು ಇಂತಹ ಸತ್ಯವೇದದ ವಾಕ್ಯ ಭಾಗಗಳನ್ನು ಓದಿರಲಿಕ್ಕಿಲ್ಲ. ಮುಂದಕ್ಕೆ ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 27ನೇ ಅಧ್ಯಾಯ 10 ಮತ್ತು 11ನೇ ವಚನಗಳನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಕೋಟೆ ಕೊತ್ತಲದ ಪಟ್ಟಣವು ಹಾಳಾಗಿ ಕಾಡಿನಂತೆ ಜನರಿಲ್ಲದ ಶೂನ್ಯ ನಿವಾಸ ಸ್ಥಾನವಾಗಿದೆ. ಅಲ್ಲಿ ಕರು ಮೇದು ಮಲಗುವುದು, ಅಲ್ಲಿನ ಚಿಗುರುಗಳನ್ನು ತಿಂದು ಬಿಡುವುದು, ಅಲ್ಲಿನ ರೆಂಬೆಗಳು ಒಣಗಿ ಮುರಿದು ಹೋಗುವವು. ಹೆಂಗಸರು ಬಂದು ಬೆಂಕಿ ಹಚ್ಚಿ ಉರಿಸುವರು. ಆ ಪ್ರಜೆಯು ಬುದ್ಧಿಹೀನವಾದದ್ದೇ ಸರಿ. ಆದ ಕಾರಣ ಸೃಷ್ಟಿಸಿದಾತನು ಅದನ್ನು ಕರುಣಿಸನು, ನಿರ್ಮಿಸಿದಾತನು ಅದಕ್ಕೆ ದಯೆ ತೋರಿಸನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆದರೆ ದೇವರಿಲ್ಲದೆ ಕಟ್ಟಲ್ಪಟ್ಟ ಪಟ್ಟಣವೆಲ್ಲ ನಾಶವಾದಂತೆ ಇಸ್ರಾಯೇಲು ಕಟ್ಟಿದ್ದ ಪಟ್ಟಣಗಳು ನಾಶವಾಗಲಿದೆ. ಲೋಕದಲ್ಲಿನ ಮಹಾ ಅವಶೇಷಗಳೆಲ್ಲ ಸರ್ವಶಕ್ತನಾದ ದೇವರ ದಂಡನೆಯ ಪರಿಣಾಮಗಳಾಗಿವೆ. ಯಾಕೆಂದರೆ ಅವರು ಬೆಳಕನ್ನು ತಿರಸ್ಕಾರ ಮಾಡಿದ್ದರು. ಅವರು ಬೆಳಕನ್ನು ತಿರಸ್ಕರಿಸಿದ್ದು ಮಾತ್ರವಲ್ಲದೆ ದೇವರ ಮಗನನ್ನೂ ಕೂಡ ತಿರಸ್ಕರಿಸಿದ್ದರು. ಯೆಶಾಯನ ಪ್ರವಾದನೆ ಗ್ರಂಥ 27ನೇ ಅಧ್ಯಾಯ 12 ಮತ್ತು 13ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇಸ್ರಾಯೇಲ್ಯರೇ, ತುಂಬಿ ತುಳುಕುವ ಯುಫ್ರಟೀಸ್ ನದಿಯಿಂದ ಐಗುಪ್ತ ದೇಶದ ನದಿಯವರೆಗೆ ಯೆಹೋವನು ತೆನೆಗಳನ್ನು ಒಕ್ಕುವ ದಿನವು ಬರುತ್ತದೆ. ಆಗ ನಿಮ್ಮನ್ನು ಒಬ್ಬೊಬ್ಬರನ್ನಾಗಿ ಆರಿಸುವನು. ಆ ದಿನದಲ್ಲಿ ದೊಡ್ಡ ಕೊಂಬನ್ನೂದಲು ಅಶ್ಶೂರ ದೇಶದಲ್ಲಿ ಹಾಳಾದವರು, ಐಗುಪ್ತ ಸೀಮೆಯಲ್ಲಿನ ದೇಶಭ್ರಷ್ಟರಾದವರು ಬಂದು ಪರಿಶುದ್ಧ ಪರ್ವತದ ಯೆರೂಸಲೇಮಿನಲ್ಲಿ ಯೆಹೋವನ ಮುಂದೆ ಅಡ್ಡಬೀಳುವರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ವಾಗ್ದಾತ ದೇಶಕ್ಕೆ ಇಸ್ರಾಯೇಲ್ಯರನ್ನು ಕೊಂಡೊಯ್ದು ಪುನಃಸ್ಥಾಪಿಸುವೆನೆಂದು ಈ ಭಾಗವು ಪ್ರಕಟಿಸುತ್ತದೆ. ಅದನ್ನು ಅಲ್ಲಗಳೆಯುವವರೊಂದಿಗೆ ನಾನು ಚರ್ಚೆಗೆ ಹೋಗುವುದಿಲ್ಲ. ಆದರೆ ಇಷ್ಟನ್ನು ಮಾತ್ರ ಹೇಳುತ್ತೇನೆ: ಇಸ್ರಾಯೇಲು ಸ್ವದೇಶದಲ್ಲಿ ಸ್ಥಾಪಿತವಾಗುತ್ತದೋ ಎಂಬುದು ಪ್ರಶ್ನೆಯಲ್ಲ. ನೀನು ದೇವರ ವಾಕ್ಯವನ್ನು ನಂಬುತ್ತೀಯೋ ಇಲ್ಲವೋ ಎಂಬುದೇ ಪ್ರಶ್ನೆಯಾಗಿದೆ. ಇಂತಹ ವಾಕ್ಯ ಭಾಗವನ್ನು ಹೇಗೆ ತೆಗೆದುಕೊಳ್ಳುತ್ತೀ? ಪ್ರಿಯರೇ, ಇಸ್ರಾಯೇಲು ಅಕ್ಷರಶ ಪುನಃ ಸ್ಥಾಪಿಸಲ್ಪಡುತ್ತದೆ. ಸತ್ಯವೇದವು ದೈವ ಪ್ರೇರಿತವೆಂದು ಒಪ್ಪುವುದಾದರೆ ದೇವರು ಹೇಳಿದ್ದಾನೆ, ನಂಬು. ಈ ಪ್ರವಾದನೆ ಹಿಂದೆ ನೆರವೇರಿರುವುದಿಲ್ಲ, ಅದು ಮುಂದಕ್ಕೆ ನೆರವೇರುವಂತಾದು. ಪ್ರಿಯನೇ, ದೇವರು ಯಹೂದ್ಯರನ್ನು ಸ್ವದೇಶದೊಳಕ್ಕೆ ಸೇರಿಸುವಾಗ ದೇವರು ಅವರನ್ನು ಚಲಿಸುವಂತೆ ಮಾಡುತ್ತಾನೆ. ಅವರು ಬಂದಾಗ ಆತನನ್ನು ಆರಾಧಿಸುತ್ತಾರೆ. ದೇವರು ನನ್ನನ್ನು ನಿನ್ನನ್ನು ಕರೆದಂತೆ ಅವರನ್ನೂ ಕರೆಯುತ್ತಾನೆ. ಈ ಪ್ರವಾದನೆ ಈಗ ನೆರವೇರುವಂಥದ್ದಲ್ಲ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಯವರೆಗೆ ಯೆಶಾಯನ ಪ್ರವಾದನೆ ಗ್ರಂಥದ 27ನೇ ಅಧ್ಯಾಯದವರೆಗೆ ಧ್ಯಾನವನ್ನು ನಾವು ಮಾಡಿ ಮುಗಿಸಿದ್ದೇವೆ. ದೇವರಾತ್ಮನು ನಮ್ಮ ನಡೆಸಿದ್ದಾನೆ. ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಯೆಶಾಯನ ಪ್ರವಾದನೆ ಗ್ರಂಥದ 28ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಅಶ್ಶೂರ ಎಫ್ರಾಯಿಮನ್ನು ಕೂಡಲೇ ಮುತ್ತುವಂತಾದು ಭವಿಷ್ಯದ ಚಿತ್ರಣವಾಗಿದ್ದು ಯೆರೂಸಲೇಮಿಗೆ ಎಚ್ಚರಿಕೆಯದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯವು ನಮ್ಮನ್ನು ಸಂಪೂರ್ಣ ಹೊಸ ವಿಭಾಗಕ್ಕೆ ತರುತ್ತದೆ. ಸಂಪೂರ್ಣವಾಗಿ ಮುಂದಿನದೇ ಆದ ಪ್ರವಾದನೆಗಳು 24ರಿಂದ 27ನೇ ಅಧ್ಯಾಯಗಳಲ್ಲಿರುತ್ತದೆ. 28ರಿಂದ 35 ಅಧ್ಯಾಯಗಳಲ್ಲಿ ಸ್ಥಳೀಯವಾದ ಈಗಾಗಲೇ ನೆರವೇರಿರುವ ಪ್ರವಾದನೆಗಳಿದ್ದು ಮುಂದಕ್ಕೆ ಆಗಬಹುದಾದ ಕೆಲವು ಪ್ರವಾದನೆಗಳೂ ಇರುತ್ತವೆ. ಈ ಹೊಸ ವಿಭಾಗದಲ್ಲಿ 6 ವಿಧವಾದ
ದುರ್ದಶೆಗಳಿರುತ್ತವೆ. ಕೊನೆಗೆ 34ನೇ ಅಧ್ಯಾಯದಲ್ಲಿನ ಯುದ್ಧದಲ್ಲಿ ಕೊನೆಗೊಳ್ಳುತ್ತದೆ. 35ನೇ ಅಧ್ಯಾಯದಲ್ಲಿ 1000 ವರ್ಷದ ರಾಜ್ಯಾಡಳಿತದಿಂದಾಗುವ ಪ್ರಯೋಜನಗಳನ್ನು ಹೇಳಿಯದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮೆದುರಿಗಿರುವ ಈ ಅಧ್ಯಾಯದಲ್ಲಿ ಸಮೀಪ ಹಾಗೂ ದೂರದ ದೃಶ್ಯಾವಳಿಗಳು ಮಿಳಿತವಾಗಿವೆ. ಹಿಂದಿನ ಹಾಗೂ ಮುಂದಣ ಸಂಗತಿಗಳು, ಸ್ಥಳೀಯವಾದ ಈಗಿನವುಗಳು, ಸಾಮಾನ್ಯ ಹಾಗೂ ಮುಂದಣ ಪ್ರವಾದನೆಗಳೂ ಇವೆ. ನೆರವೇರಿರುವ ಹಾಗೂ ಇನ್ನೂ ನೆರವೇರಲಿಕ್ಕಿರುವ ಪ್ರವಾದನೆಗಳೆರಡನ್ನೂ ನೋಡಲಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಎಫ್ರಾಯಿಮ್ ಎಂದು ಹೆಸರಿಸಲ್ಪಟ್ಟಿರುವ ಉತ್ತರ ರಾಜ್ಯವು ಬೇಗದಲ್ಲೇ ಅಶ್ಶೂರದ ವಶವಾಗಲಿದೆ. ಮುಂದಣ ಸಂಭವದ ಸೂಚನೆ ಇದಾಗಿದ್ದು, ದಕ್ಷಿಣದ ಯೆಹೂದಕ್ಕೆ ಇನ್ನೊಂದು ಎಚ್ಚರಿಕೆಯಾಗಿದೆ. ಅಶ್ಶೂರದ ಅರಸನಾದ ಸಲ್ಮೆನೇಸರನು ಕ್ರಿಸ್ತಪೂರ್ವ 721ರಲ್ಲಿ ಎಫ್ರಾಯಿಮನ್ನು ಮುತ್ತಿದಾಗ ಇದರ ಮೊದಲ ಭಾಗ ನೆರವೇರಿತು. ಅವನು ಉತ್ತರ ರಾಜ್ಯವನ್ನು ವಶಪಡಿಸಿಕೊಂಡು ಜನರನ್ನೆಲ್ಲ ಸೆರೆ ಒಯ್ದನು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಎಫ್ರಾಯಿಮು ಬೇಗದಲ್ಲೇ ಸೆರೆ ಒಯ್ಯಲ್ಪಡುತ್ತದೆ ಎಂಬ ವಿಚಾರವನ್ನು ನೋಡೋಣ. ಮೊದಲನೆಯ ದುರ್ಗತಿಯು ಉತ್ತರ ರಾಜ್ಯದ ಕುರಿತಾದದ್ದು. ಯೆಶಾಯನ ಪ್ರವಾದನೆ ಗ್ರಂಥ 28ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅಯ್ಯೋ, ಕುರುಡರಾದ ಎಫ್ರಾಯಿಮರ ಮಹಿಮೆಯ ಕಿರೀಟದ ಗತಿಯೇ! ದ್ರಾಕ್ಷಾರಸಕ್ಕೆ ಸೋತು ಹೋದವರ ಫಲವತ್ತಾದ ತಗ್ಗಿಗೆ ಶ್ರೇಷ್ಠ ಶಿರೋಭೂಷಣವಾಗಿದ್ದು ಬಾಡುತ್ತಿರುವ ಹೂವಿನ ಪಾಡೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಉತ್ತರದ 10 ಕುಲಗಳವರಿಗೆ ಇಸ್ರಾಯೇಲೆಂದು ಎಫ್ರಾಯಿಮೆಂದು ಹೆಸರಿದೆ. ಇಲ್ಲಿನ ಕುಡುಕರ ಚಿತ್ರಣ ಅಕ್ಷರಶಃ ಆತ್ಮೀಕವಾಗಿ ಸತ್ಯವಾದದ್ದು. ಆತ್ಮಿಕ ರೀತಿಯಲ್ಲಿ ಅವರು ಮಬ್ಬು ಕವಿದಂತಿದ್ದರು. ಆತ್ಮಿಕವಾಗಿ ಮತ್ತರಾಗಿರುವುದೆಂದರೆ ಅಹಂಕಾರದಿಂದ ತುಂಬಿರುವುದು. ಯೆಶಾಯನ ಪ್ರವಾದನೆ ಗ್ರಂಥ 28ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆಹಾ, ಕರ್ತನು ಒಬ್ಬ ಮಹಾಬಲಿಷ್ಠನನ್ನು ನೇಮಿಸಿದ್ದಾನೆ. ಅವನು ರಭಸವಾಗಿ ಸುರಿಯುವ ಕಲ್ಮಳೆಯಂತೆಯೂ ನಾಶಕವಾದ ಬಿರುಗಾಳಿಯೋಪಾದಿಯಲ್ಲಿಯೂ ಮುಳುಗಿಸುವ ಅತಿದಾರ ವೃಷ್ಟಿಯ ಹಾಗೂ ಬಲಾತ್ಕಾರದಿಂದ ಆ ಪಟ್ಟಣವನ್ನು ನೆಲಕ್ಕೆ ಬೀಳಿಸುವನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮಹಾಬಲಿಷ್ಠನೆಂದರೆ ಅಶ್ಶೂರ್ಯರು. ಅದು ನಾಶ ಮಾಡುವ ಬಿರುಗಾಳಿ, ಮಹಾಪ್ರವಾಹವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ಯೆಶಾಯನ ಪ್ರವಾದನೆ ಗ್ರಂಥ 28ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಕುಡುಕರಾದ ಎಫ್ರಾಯಿಮರ ಮಹಿಮೆಯ ಕಿರೀಟವು ಕಾಲಿನಿಂದ ತುಳಿಯಲ್ಪಡುವುದು ಎಂಬುದಾಗಿ. ಪ್ರಿಯಮಿತ್ರನೇ, ನಿನಗೆ ಇದು ಇಷ್ಟವಾಗಲಿಕ್ಕಿಲ್ಲ. ಆದರೆ ದೇವರು ಇದಕ್ಕಾಗಿ ಪಶ್ಚಾತ್ತಾಪ ಪಡುವವನಲ್ಲ. ತಾನು ಇದನ್ನೇ ಮಾಡಿದ್ದೇನೆಂದು ಆತನು ಹೇಳುತ್ತಿದ್ದಾನೆ. ಕುಡುಕರ ಭವಿಷ್ಯದ ಕುರಿತು ಹೇಳುತ್ತಿದ್ದಾನೆ. ಉತ್ತರ ರಾಜ್ಯದಲ್ಲಿ ಉನ್ನತ ಮಟ್ಟದ ನಾಗರಿಕತೆಯಿದ್ದು ಮನೆಗಳಲ್ಲಿ ಸಕಲ ವೈಭೋಗ, ಬಾಹ್ಯ ಸೌಂದರ್ಯಗಳು ತುಂಬಿದ್ದವು. ಸಮಾರ್ಯಕ್ಕೆ ಹೋಗಿ ಒಮ್ರಿ, ಅಹಾಬರು ಕಟ್ಟಿಸಿದ ಅರಮನೆ ನೋಡಿದರೆ ಇದು ಗೊತ್ತಾಗುತ್ತದೆ. ಇಲ್ಲಿ ಅಹಾಬನೂ ಇಜಬೇಳಲು ವಾಸಿಸಿದ್ದರು. ದೇವರು ದುಷ್ಟರಿಗೆ ಒಳ್ಳೆಯ ಸ್ಥಳಗಳನ್ನು ಕೊಡುವಂತೆ ಕಾಣುತ್ತದೆ. ಅಂದರೆ ಮುಂದಣ ಲೋಕದ ಅವರ ಸ್ಥಿತಿ ಹೀಗಿರುವುದಿಲ್ಲ. ಆದ್ದರಿಂದ ಇಲ್ಲಿ ಅದನ್ನು ಹೊಂದುತ್ತಾರೆ. ಸಮಾರ್ಯದ ಬೆಟ್ಟವು ಆ ದೇಶದ ಅತೀ ಸುಂದರ ಪ್ರದೇಶವಾಗಿದೆ. ಅಲ್ಲಿಂದ ಮೆಡಿಟರೇನಿಯನ್ ಸಮುದ್ರ, ಯೋರ್ದಾನ್ ಕಣಿವೆ, ಉತ್ತರದಲ್ಲಿ ಹಿಮ ಕವಿದ ಹೆರ್ಮೋನ್ ಪರ್ವತ, ದಕ್ಷಿಣದಲ್ಲಿನ ಯೆರೂಸಲೇಮಿನ ಗೋಡೆಗಳೂ ಕಾಣುತ್ತವೆ. ಇದಕ್ಕಿಂತ ಸುಂದರ ಪ್ರದೇಶ ಬೇರೆ ಇರಲಿಕ್ಕಿಲ್ಲ. ಅವಕಾಶವಿದ್ದರೆ ನೀನು ಅಲ್ಲಿ ಒಂದು ಮನೆ ಕಟ್ಟಬಹುದಿತ್ತು. ಅದು ಸುಂದರ ತಾಣವಾಗಿತ್ತು. ಆದರೆ ದೇವರು ಈ ಉತ್ತರದ ರಾಜ್ಯವನ್ನು ದಂಡಿಸಿ ಅವರ ನಾಗರಿಕತೆಯನ್ನು ನಾಶ ಮಾಡಿದನು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಈ ಲೋಕದಲ್ಲಿ ಹೇಗಿದ್ದೇವೆ? ಭೌತಿಕವಾಗಿ ನಾವು ಆಶೀರ್ವದಿಸಲ್ಪಟ್ಟಿರಬಹುದು, ಜ್ಞಾನ ವಿವೇಕಗಳಿಂದ ತುಂಬಿರಬಹುದು. ಆದರೆ ದೇವರನ್ನು ತಿಳಿದಿದ್ದೇವೆಯೋ? ದೇವರನ್ನು ತಿಳಿದುಕೊಂಡು ಆತನ ವಾಕ್ಯದ ಪ್ರಕಾರ ನಡೆಯುವುದೇ ನಿಜವಾದ ಜೀವಿತವಾಗಿದೆ. ಅಂಥ ಜೀವಿತವನ್ನು ಜೀವಿಸುವುದಕ್ಕೆ ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿರುವಾಗ ನಾವು ವಾಕ್ಯಕ್ಕೆ ವಿಧೇಯರಾಗೋಣ. ದೈವ ಭಯಭಕ್ತಿಯ ಜೀವಿತವನ್ನು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರು ಎಲ್ಲರನ್ನೂ ತನ್ನ ನೀತಿಯಿಂದ ದಂಡಿಸುತ್ತಾನೆ.
ಸೈತಾನನು ಕೂಡ ದಂಡನೆಗೆ ಒಳಗಾಗುತ್ತಾನೆ. ದೇವರ ಕೈಯಿಂದ ಯಾರೂ ತಪ್ಪಿಸಿಕೊಳ್ಳಲು ಆಗದು. ಯಾರ್ಯಾರು ಯೇಸು ಕ್ರಿಸ್ತನನ್ನು ಪ್ರೀತಿಸಿ ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅವುಗಳನ್ನು ಬಿಟ್ಟು ಬಿಡುತ್ತಾರೋ ಅವರಿಗೆ ಆತನು ತನ್ನ ಕರುಣೆಯನ್ನು ತೋರಿಸಿ ತನ್ನ ಕೃಪೆಯಿಂದ ನಡೆಸುವನು. ಆದುದರಿಂದ ದೇವರ ಕರುಣೆಗೆ ಪಾತ್ರರಾಗಿ ನಮ್ಮ ಜೀವಿತದಲ್ಲಿ ಮುನ್ನಡೆಯೋಣ. ಪ್ರಿಯ ವೀಕ್ಷಕರೇ, ನಿಮ್ಮ ಪ್ರತಿಯೊಂದು ಕರೆಯು ಅಮೂಲ್ಯವಾದದ್ದು. ಅನೇಕರ ಬಾಳಿಗೆ ವಾಕ್ಯದ ಬೆಳಕನ್ನು ನೀಡಲು ಸಹಾಯವಾಗುತ್ತಿದೆ. ದಿನಾಲೂ ತಪ್ಪದೆ ಕರೆ ಮಾಡಿರಿ. ಮತ್ತೆ ಸಂಧಿಸೋಣ. ವಂದನೆಗಳು.